ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು, ನೆಮ್ಮದಿವಂತರಾಗಬೇಕು. ಸ್ನೇಹಿತರೆ, ಇವತ್ತು ಗಂಡ ಹೆಂಡತಿ ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ಇತ್ತೀಚೆಗೆ ಮೊದಲ ಥರ ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು ಸಿಗೋದು ಒಂದು ರೀತಿಯಲ್ಲಿ ಹರಸಾಹಸ ಪಡಬೇಕಾದ ಪರಿಸ್ಥಿತಿ ಬಂದಿದೆ ತಂದೆ ತಾಯಿಗಳಿಗೆ. ಅದರಲ್ಲೂ ನಮ್ಮ ಪ್ರಧಾನ ವ್ಯವಸಾಯ ದೇಶ ಆಗಿರೋದ್ರಿಂದ ನಮ್ಮ ದೇಶದಲ್ಲಿ ವ್ಯವಸಾಯ ಮಾಡೋ ಕುಟುಂಬಗಳಿಗೆ ಹೆಣ್ಣು ಕೊಡೋದು ತಗೊಳ್ಳೋದು ತುಂಬ ಕಷ್ಟ ಆಗ್ತಾಯಿದೆ. ಇದರಿಂದ ನಮ್ಮ ಒಂದು ಜನರ ಸ್ವಾರ್ಥ ಇರ್ಬೋದು ಅಥವಾ ಒಂದು ಕೆಟ್ಟ ಆಲೋಚನೆಗಳಿರ್ಬೋದು. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನೋದು ನನ್ನ ಉದ್ದೇಶ ಸ್ನೇಹಿತರೆ. ಮತ್ತು ಒಂದು ಮದುವೆ ಆಗಬೇಕಾದ್ರೆ ಸಾಕಷ್ಟು ವಿಚಾರ ಪರ ವಿಮರ್ಶೆ ಮಾಡ್ತಾರೆ, ವಿಷಯಗಳು ತಿಳ್ಕೊತಾರೆ ಹುಡುಗನ ಬಗ್ಗೆ ಹುಡುಗಿ ಬಗ್ಗೆ. ಅದು ಮಾಡಲೂಬೇಕು. ಸಾಧ್ಯವಾದ ಮಟ್ಟಿಗೆ ಏನೇ ಸಮಸ್ಯೆಗಳು ಏನೇ ಆಚಾರ ವಿಚಾರಗಳಿದ್ದರೂ ಮದುವೆಗೆ ಮುಂಚೆ ಒಬ್ರಿಗೊಬ್ಬರು ಕೂತು ಮಾತಾಡಿ ನೆಂಟರಿಷ್ಟರು ಕೊನೆಯದಾಗಿ ಒಂದು ತೀರ್ಮಾನಕ್ಕೆ ಬಂದು ಮದುವೆ ಆಗಬೇಕು. ಮದುವೆ ಆದಮೇಲೆ ಅನ್ಯೋನ್ಯವಾಗಿ ಜೀವಿತಾವಧಿ ಕಾಲ ಮಕ್ಕಳು ಸಂಸಾರದ ಜೊತೆ ದೊಡ್ಡವ್ರ ಜೊತೆ ಜೀವನ ಮಾಡೋದು ಒಂದು ಪದ್ಧತಿ. ಆದರೆ ಇತ್ತೀಚೆಗೆ ಈ ವಿಚ್ಛೇದನ ಅಥವಾ ಡೈವೋರ್ಸ್ ಅನ್ನೋದು ತುಂಬ ಕಾಮನ್ ಆಗಿ ಕೇಳಿ ಬರ್ತಾ ಇದೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಯಾವ ಕೋರ್ಟಲ್ಲಿ ನೋಡಿದ್ರು, ಫ್ಯಾಮಿಲಿ ಕೋರ್ಟಲ್ಲಿ ನೋಡಿದ್ರು ತುಂಬ ಜನ ಡೈವರ್ಸ್ಗಾಗಿ ತಿರುಗಾಡೋದು, ಮಕ್ಕಳನ್ನೆತ್ಕೊಂಡು ಡೈವರ್ಸ್ಗೆ ಬರೋದು ಇವೆಲ್ಲ ಕಾಮನ್ನಾಗಿ ಕಾಣ್ತಾ ಇದ್ದೀವಿ. ಇವಾಗ ಮೊದಲ ಥರ ಗಂಡಸರು ಮಾತ್ರ ದುಡಿಯೋದು, ಹೆಂಗಸರು ಮನೆ ಉಸ್ತುವಾರಿ ಅಥವಾ ಮಕ್ಕಳ ಪಾಲನೆ ಇತ್ತು. ಆದರೆ ಇವಾಗ ಆ ಥರ ಇಲ್ಲ. ಹೆಣ್ಮಕ್ಳು ಚೆನ್ನಾಗಿ ಓದಿರ್ತಾರೆ, ಅವರು ಕೆಲಸ ಕಾರ್ಯ ಸಂಪಾದನೆ ಅಂತ ಹೋಗ್ತಾ ಇದ್ದಾರೆ. ಇದು ಒಂಥರ ತೊಂದರೆ ಆಗ್ತಾಯಿದೆ. ಡೈವರ್ಸ್ಗೆ ಜಾಸ್ತಿ ಪ್ರೋತ್ಸಾಹ ಸಿಗ್ತಾಯಿದೆ. ಹೆಣ್ಮಕ್ಳ ಪೇರೆಂಟ್ಸ್ ಕಡೆಯಿಂದ ಇರ್ಬೋದು, ಅವರ ಸ್ನೇಹಿತರಿಂದ ಇರ್ಬೋದು ಅಂತ ಒಂದು ಸಣ್ಣ ಅನುಮಾನ ಕಾಣುತ್ತೆ. ಸ್ನೇಹಿತರೆ, ಈ ಗಂಡ ಹೆಂಡತಿ ಸಂಬಂಧ ಅಥವಾ ಈ ಮದುವೆ ಬಂಧನ ಅನ್ನೋದು ಪ್ರಪಂಚದಲ್ಲೇ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಹೆಸರು, ಒಂದು ಮಹತ್ವ ಇದೆ. ಅದನ್ನೆಲ್ಲರೂ ಉಳಿಸಿಕೊಂಡು ಬೆಳೆಸ್ಕೊಂಡು ನಮ್ಮ ಆರೋಗ್ಯ ನೋಡಿಕೊಂಡು ನಾವು ಸಂಸಾರಸ್ಥರಾಗಿ ಗಂಡ ಹೆಂಡತಿ ಮದುವೆ ಆದಾಗಲಿಂದ ಸಾಯೋವರೆಗೂ ಜೊತೆಯಲ್ಲಿ ಇರಬೇಕು ಅನ್ನೋದೇ ನನ್ನ ಕಳಕಳಿಯ ಸವಿನೀಯ ವಿನಂತಿ. ಸಮಸ್ಯೆಗಳು ಬರದಿರ ಇರೋಕ್ಕೆ ಸಾಧ್ಯ ಇಲ್ಲ. ಸಮಸ್ಯೆಗಳು ಮದುವೆ ಆದಮೇಲೆ ಸಣ್ಣದು ದೊಡ್ಡದು ಬರೋ ಅವಕಾಶಗಳು ಇರ್ತವೆ. ಆದರೆ ಅದನ್ನು ಒಂದು ಮಾತುಕತೆ ಮೂಲಕ ದೊಡ್ಡವರ ಮೇಲುಸ್ತುವಾರಿಯಲ್ಲಿ, ಆಮೇಲೆ ನಮ್ಮ ಇತ್ತೀಚೆಗೆ ತುಂಬ ಜನ ಡಾಕ್ಟ್ರುಗಳು ಕೌನ್ಸಿಲಿಂಗ್ ಎಲ್ಲ ಮಾಡ್ತಾರೆ. ಅದರ ಮೂಲಕ ಅಥವಾ ನಮ್ಮ ಪುಣ್ಯಭೂಮಿಯಲ್ಲಿ ತುಂಬ ಸಾಧುರು ಸಂತರು ಇದ್ದಾರೆ. ಅವರ ಒಂದು ಅಡ್ವೈಸ್ ಅಥವಾ ಗೈಡೆನ್ಸ್ ತಗೊಂಡು ನಮ್ಮ ಸಮಸ್ಯೆಗಳು ಪರಿಹಾರ ಮಾಡ್ಕೋಬೋದು. ಅದು ಅಲ್ಲದಿರ ರೆಗ್ಯುಲರಾಗಿ ಪೂಜೆ ಪುನಸ್ಕಾರ ಮನೆಯಲ್ಲೇ ಹೋಮ ಮಾಡಿಸೋದು ಅಥವಾ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಸ್ನೇಹಿತರೆ. ಇದು ಒಂದು ನಮ್ಮ ಮನೆಗಳಲ್ಲಿ ಕಾಲಕ್ಕೆ ಒಂದು ಪೂಜಾ ವಿಧಾನಗಳನ್ನ ಇಟ್ಕೊಂಡು ಒಂದು ಸಂಸ್ಕಾರವಂತರಾಗಿ ಬದುಕ್ತಾ ಇದ್ದರೆ ಈ ವಿಚ್ಛೇದನ ಅನ್ನೋ ಪದ ಯಾವ ಮನೆಗಳಲ್ಲೂ ಬರೋದೇ ಇಲ್ಲ ಅಂತ ನನ್ನ ಒಂದು ಬಲವಾದ ನಂಬಿಕೆ. ನಮ್ಮಲ್ಲಿ ಅಪಾರವಾದ ಗುರುಗಳು, ಸದ್ಗುರುಗಳು, ಪಂಡಿತರು ಇದ್ದಾರೆ.
ಅವರಿಂದನೂ ನಾವು ಸೂಕ್ತ ಸಲಹೆಗಳನ್ನು ಪಡೆದು ನಮ್ಮ ಸಮಸ್ಯೆಗಳಿದ್ದರೆ ಗಂಡ ಹೆಂಡತಿ ಸಮಸ್ಯೆಗಳನ್ನ ಪರಿಹಾರಕ್ಕೆ ಒಂದು ದಾರಿ ಇದ್ದೇ ಇರ್ತದೆ. ಇದಕ್ಕೆಲ್ಲ ಒಂದು ತಾಳ್ಮೆ ಅಥವಾ ಒಂದು ಸಮಾಧಾನದಿಂದ ವ್ಯವಹರಿಸಬೇಕು. ಇವತ್ತು ವಿಚ್ಛೇದನ ಮಾಡಿ ಇಂಡಿಪೆಂಡೆಂಟಾಗಿರಿ, ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಅಂತ ಹೇಳೋರು ತುಂಬ ಜನ ಇರ್ತಾರೆ. ಹುಡುಗಿಗಿರ್ಬೋದು, ಹುಡುಗನಿಗಿರ್ಬೋದು. ಆದರೆ ಕಾಲ ಮಿಂಚೋದಾಗ ಅವ್ರು ಯಾರೂ ಹತ್ರ ಇರಲ್ಲ. ಕೆಲವು ವಯಸ್ಸಾದವ್ರು ಇರ್ತಾರೆ, ಅವ್ರು ಇರೋದೇ ಇಲ್ಲ. ಈ ವಯಸ್ಸಾದ ಕಾಲದಲ್ಲಿ ವಿಚ್ಛೇದನ ಆಗಿ ಒಂಟಿ ಜೀವನ ಮಾಡೋದು ತುಂಬ ಕಷ್ಟಕರ. ಇತ್ತೀಚೆಗೆ ಒಂದು ವರದಿ ಪ್ರಕಾರ ವಿಚ್ಛೇದನ ಆದ ದಂಪತಿಗಳು, ಹುಡುಗರಾಗ್ಬೋದು ಹುಡುಗಿರಾಗ್ಬೋದು, ಸಾಯೋ ಮಟ್ಟಕ್ಕೆ ಹೋಗಿರೋದೆಲ್ಲ ನಾವು ಕಂಡಿದ್ದೇವೆ. ಕೆಲವು ಮಕ್ಕಳಾದ ಮೇಲೆ ವಿಚ್ಛೇದನ ಆಗಿದ್ದಾರೆ ಅಥವಾ ಡೈವರ್ಸ್ ಆಗಿದ್ದಾರೆ. ಅವರ ಮಕ್ಕಳ ಪಾಡಂತೂ ತುಂಬ ಕಷ್ಟಕರವಾಗಿರ್ತದೆ ಜೀವಿತಾವಧಿಯಲ್ಲಿ. ಸ್ನೇಹಿತರೆ, ತಮ್ಮಲ್ಲಿ ಈ ವಿಚ್ಛೇದನಕ್ಕೆ ಸಪೋರ್ಟ್ ಮಾಡೋವರ ಜನರಲ್ಲಿ ನನ್ನ ಸವಿನಯ ಆತ್ಮೀಯ ಮನವಿ ಏನಂದರೆ, ಆದಷ್ಟು ಈ ಪಿಡುಗನ್ನು ಕಡಿಮೆ ಮಾಡಿ ಜೀವನ ಇರೋದನ್ನು ಸಂಪೂರ್ಣವಾಗಿ ಬದುಕಿ ಬಾಳಿ ಈ ಮೂಗಿರೋವರೆಗೂ ನೆಗಡಿ ತಪ್ಪಿದ್ದಲ್ಲ ಅನ್ನೋ ಥರ ಈ ಮದುವೆ ದಂಪತಿಗಳಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು, ಜಗಳಗಳು ಇರುವುದನ್ನೇ ಇದನ್ನೇ ದೊಡ್ಡದಾಗಿ ಮಾಡಿಕೊಂಡು ಈ ಅಮೂಲ್ಯವಾದ ದಾಂಪತ್ಯ ಜೀವನವನ್ನು ಹಾಳು ಮಾಡಿಕೊಂಡು ಕೊರಗಿ ಇಲ್ಲದ ಸಮಸ್ಯೆಗಳು ತಂದುಕೊಂಡು, ಆರೋಗ್ಯ ಸಮಸ್ಯೆಗಳು ತಂದುಕೊಂಡು, ಟೆನ್ಷನ್ ಮಾಡಿಕೊಂಡು, ಸ್ಟ್ರೆಸ್ ಮಾಡಿಕೊಂಡು, ಇಲ್ಲದೇ ಇರೋ ಶುಗರ್ನೋ ಬಿ ಪಿನೋ ತರಿಸ್ಕೊಂಡು ಮಾತ್ರೆಗಳು ತಗೊಂಡು ಡಾಕ್ಟ್ರ ಹತ್ರ ಹೋಗಿ ಪಡಬಾರ್ದ ಕಷ್ಟಗಳು ಬೀಳೋ ಬದಲು ಈ ದೇವರು ಕೊಟ್ಟಿರುವ ಈ ಮಾನವ ಜನ್ಮವನ್ನು ಗಂಡ ಹೆಂಡತಿಯಾಗಿ ಒಂದು ಸಲ ಆದಮೇಲೆ ಜೀವನ ಪರ್ಯಂತ ಸುಖ ಸಂತೋಷವಾಗಿ ನಗುತ್ತಾ ಮಕ್ಕಳು ಮೊಮ್ಮಕ್ಕಳು ಒಂದಿಗೆ ಜೀವನ ಮಾಡಿ ಧನವಂತರಾಗಿ, ಆರೋಗ್ಯವಂತರಾಗಿ, ನೆಮ್ಮದಿವಂತರಾಗಿ ಈ ಜೀವನವನ್ನು ಮಾಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸ್ನೇಹಿತರೆ.